ಹಾಗಿದ್ರೆ ರಾಜ್ಯದಲ್ಲಿ ಸ್ಪೀಕರ್ ಆಯ್ಕೆ ಅನ್ನುವಂಥದ್ದು ಹೇಗಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ಪೀಕರ್ ಆಗುವಂತವರು ನಿರ್ದಿಷ್ಟ ಸದನದ ಸದಸ್ಯರಾಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಮತ್ತು ಪ್ರೈಮರಿ ವಿಚಾರ. ಸದನದಲ್ಲಿ ಮತ ಚಲಾಯಿಸಿ ಬಹುಮತದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಬಹುದು. ಬಹುಮತದ ಆಧಾರದ ಮೇಲೆ, ಮೆಜಾರಿಟಿಯ ಮೇಲೆ. ಇದರ ಜೊತೆಗೆ ವಿಪಕ್ಷಗಳೊಂದಿಗೆ ಚರ್ಚೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡುವ ಸಂಪ್ರದಾಯವೂ ಕೂಡ ಇದೆ. ಹೆಚ್ಚಾಗಿ ಇದೇ ನಡೆಯುತ್ತೆ. ಮೆಜಾರಿಟಿ ಇರುವಂತಹ ಪಾರ್ಟಿಯವರು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ, ಸದನದ ಸದಸ್ಯರನ್ನ. ಆ ವಿಚಾರವನ್ನ ಎಲ್ಲರಿಗೂ ತಿಳಿಸ್ತಾರೆ, ಒಮ್ಮತದವಾಗಿ ಅವರನ್ನ ಆಯ್ಕೆ ಮಾಡ್ತಾರೆ. ಇವನ್ ಯಾವ ರೀತಿ ಪ್ರೊಸೀಜರ್ ಇದೆ ಅಂತಂದ್ರೆ, ವಿಪಕ್ಷ ನಾಯಕರು, ಆಡಳಿತ ಪಕ್ಷದ ನಾಯಕರು ಅಂದ್ರೆ ಇಬ್ಬರೂ ಹೋಗಿ ಚೇರ್ವರೆಗೂ ಅವರನ್ನ ಕರ್ಕೊಂಡು ಹೋಗಿ ಶುಭಾಶಯಗಳನ್ನು ತಿಳಿಸಿ ಆ ಚೇರ್ ಮೇಲೆ ಕೂರಿಸ್ತಾರೆ. ಈ ರೀತಿಯ ಸಂಪ್ರದಾಯ ಕರ್ನಾಟಕದಲ್ಲಿ ಈವರೆಗೆ ಮತದ ಮೂಲಕ ಆಯ್ಕೆ ಸಂಪ್ರದಾಯ ಇಲ್ಲ. ಸ್ಪೀಕರ್ ಸ್ಥಾನ ಪಕ್ಷಾತೀತವಾಗಿ ಇರಬೇಕು ಅಂತ ಈ ಸಂಪ್ರದಾಯ, ಪಕ್ಷಾತೀತವಾಗಿರಬೇಕು ಅಂತ ಹೇಳಿ. ಸಭಾಪತಿ ಆದವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಒಂದ್ಸಾರಿ ಅವರು ಸಭಾಪತಿ ಅಂತ ಆಯ್ಕೆ ಆದ ಮೇಲೆ ಅವರು ಯಾವ ಪಾರ್ಟಿಗೆ ಬಿಲಾಂಗ್ ಆಗಿರ್ತಾರೋ ಅವರು ಆ ಪಾರ್ಟಿಗೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಸೊ ಈ ರೀತಿ ಸಭಾಪತಿಯ ಆಯ್ಕೆ ಆಗುತ್ತೆ. ಈಗ ಸಭಾಪತಿ ರಾಜೀನಾಮೆ ಕೊಡ್ತಾರಾ ಅಥವಾ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ನಿರ್ಣಯ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಭಾಪತಿಯ ವಿಚಾರದಲ್ಲಿ. ನೆಕ್ಸ್ಟ್